ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮಲ್ಲಿ ನಾವು ಹೈ ಫ್ರೀಕ್ವೆನ್ಸಿಯನ್ನು ಯಾವ ತರ ಮೇಂಟೈನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಹೈ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ನೋಡೋಣ. ಯಾರು ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಇಂದ ಇರ್ತಾರೆ, ಹಾಗೆ ಇಮೋಷನಲ್ ಬ್ಯಾಲೆನ್ಸ್ ಆಗಿ ಕೂಲ್ ಆಗಿ ಕಾಮ್ ಆಗಿ ಇರ್ತಾರೆ, ಇವರ ಫ್ರೀಕ್ವೆನ್ಸಿ ಹೈ ಆಗಿದೆ ಅಂತ ಹೇಳ್ಬೋದು. ಹೈ ಫ್ರೀಕ್ವೆನ್ಸಿ ಅಂದ್ರೆ ಆತ್ಮತೃಪ್ತಿ ಅಂತ ಹೇಳ್ಬೋದು. ಒಂಥರ ನಮ್ಮಲ್ಲಿ ನಮ್ಮ ಒಳಗೆ ಇನ್ನರ್ ಪೀಸ್ ಇರುತ್ತೆ, ಹಾಗೆ ನಾವು ಲೈಫ್ ನ ಖುಷಿಯಿಂದ ಲೀಡ್ ಮಾಡ್ತೀವಿ. ಇನ್ನು ಲೋ ಫ್ರೀಕ್ವೆನ್ಸಿಯಲ್ಲಿ ಇರುವ ಜನ ಯಾವ ತರ ಇರ್ತಾರೆ ಅಂದ್ರೆ, ಯಾವಾಗ್ಲೂ ನೆಗೆಟಿವ್ ಮಾತನಾಡೋದು, ಇನ್ನೊಬ್ಬರ ಬಗ್ಗೆ ಜಲಸಿ ಪಡೋದು, ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋದು, ಅವರಿಗೆ ಜೀವನದಲ್ಲಿ ತೃಪ್ತಿ ಅನ್ನುವಂಥದ್ದೇ ಇರಲ್ಲ, ಎಲ್ಲದಕ್ಕೂ ಅಸಮಾಧಾನ, ಕೋಪ, ಭಯ, ದ್ವೇಷ ಎಲ್ಲವೂ ಇವರಲ್ಲಿ ಇರುತ್ತೆ. ಅದೇ ತರ ಅವರಿಗೆ ಪ್ರಪಂಚದಲ್ಲಿ ಯಾರು ಸರಿ ಇಲ್ಲ, ನಾನು ಒಬ್ನೇ ಸರಿ, ಈ ತರದ ಆಲೋಚನೆ ಇರೋರೆಲ್ಲ ಲೋ ಫ್ರೀಕ್ವೆನ್ಸಿಯಲ್ಲಿ ಇರೋರು ಅಂತ ಹೇಳ್ಬೋದು. ಇಂಥವರು ಯಾವ ತರ ಹೈ ಫ್ರೀಕ್ವೆನ್ಸಿಯನ್ನು ಮೇಂಟೈನ್ ಮಾಡೋದು ಅಂತ ನೋಡೋಣ. ಅಂದ್ರೆ ಅವರಿಗೆ ಕೂಡ ಹೈ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ಬೋದು. ಮೊದಲನೇದಾಗಿ ನಿಮ್ಮಲ್ಲಿ ಏನೇ ಇಮೋಷನ್ಸ್ ಇದ್ರೂ ಅದನ್ನು ಫಸ್ಟಿಗೆ ನೀವು ರಿಲೀಸ್ ಮಾಡ್ಕೊಳ್ಬೇಕು. ಯಾವುದೇ ಹಳೆಯ ನೋವು, ಬೇಸರ, ಕೋಪ ಎಲ್ಲ ನಿಮ್ಮ ಇಮೋಷನಲ್ ಬ್ಯಾಗೇಜಸ್ನೆಲ್ಲ ಬಿಟ್ಟು ಬಿಡ್ಬೇಕು. ಮತ್ತೆ ನಿಮಗೆ ಯಾರು ಬೇಸರ ಮಾಡಿದ್ದಾರೆ, ಯಾರು ನೋವು ಉಂಟು ಮಾಡಿದ್ದಾರೆ, ಅವರನ್ನು ಎಲ್ಲರನ್ನು ನೀವು ಕ್ಷಮಿಸಿ ಬಿಡ್ಬೇಕು, ಫರ್ಗಿವ್ ಮಾಡಬೇಕು. ಹಾಗೆ ನಿಮ್ಮಲ್ಲಿ ಏನಿದೆ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಹೇಳಬೇಕು. ಇಲ್ಲ ಇಲ್ಲ ಅಂತ ಕೋಪ, ಬೇಸರ, ಅಸಮಾಧಾನ ಮಾಡ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ನಿಮ್ಮಲ್ಲಿ ಏನು ಇದೆ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ನ ಹೇಳ್ಕೊಂಡ್ ಬಂದ್ರು ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ನಿಮ್ಮಲ್ಲಿರುವ ಪ್ರತಿಯೊಂದು ವಸ್ತುಗಳಿಗೂ ನೀವು ಗ್ರಾಟಿಟ್ಯೂಡ್ ಹೇಳ್ಬೋದು. ಗ್ರಾಟಿಟ್ಯೂಡ್ ಹೇಳ್ತಾ ಹೇಳ್ತಾ ನಿಮ್ಮಲ್ಲಿ ಏನು ಇಲ್ಲ ಅದನ್ನು ನೀವು ಮರ್ತೇ ಬಿಟ್ಟು ನಿಮಗೆ ಏನು ಬೇಕು ಅದನ್ನು ಬೇಗ ನೀವು ಅಟ್ರಾಕ್ಟ್ ಮಾಡ್ತೀರಾ. ಇನ್ನೊಂದು, ನಿಮ್ಮ ಫ್ರೀಕ್ವೆನ್ಸಿಯನ್ನು ಹೈ ಆಗಿಟ್ಕೊಳ್ಳಕ್ಕೆ ನಿಮಗೆ ಏನು ಇಷ್ಟ ಅದನ್ನು ಮಾಡಿ. ಅಂದ್ರೆ ನಿಮಗೆ ಯಾವ್ದಾದ್ರೂ ಒಂದು ಹಾಬಿ ಇರುತ್ತೆ, ಅದನ್ನು ನೀವು ಯಾವುದೋ ಒಂದು ಪರಿಸ್ಥಿತಿಗೆ ಅಥವಾ ಯಾವುದೋ ಒಂದು ವಿಷಯಕ್ಕೆ ಡಿಸ್ಕಂಟಿನ್ಯೂ ಮಾಡಿರ್ತೀರಿ, ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಡ್ರಾಯಿಂಗ್ ಮಾಡೋದು, ಪೇಂಟಿಂಗ್ ಮಾಡೋದು ಎಲ್ಲ ತುಂಬಾ ಇಷ್ಟ ಇರ್ತದೆ. ಆದ್ರೆ ಕೆಲವರು ಅವರ ಮಕ್ಕಳಿಗೋಸ್ಕರ, ಅವರ ಕೆಲಸದ ಒತ್ತಡ ಅಥವಾ ಯಾವುದೋ ಒಂದು ಸಿಚುವೇಶನ್ಗೆ ಡಿಸ್ಕಂಟಿನ್ಯೂ ಮಾಡಿರ್ತಾರೆ. ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. ಹೀಗೆ ನೀವು ಇದನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾ ನಿಮ್ಗೆ ತುಂಬಾ ಖುಷಿ ಫೀಲ್ ಆಗುತ್ತೆ. ಖುಷಿಯಿಂದ ಇರುವಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಇನ್ನೊಂದು ಬೆಸ್ಟ್ ಮೆಥಡ್ ನಿಮ್ಮ ಫ್ರೀಕ್ವೆನ್ಸಿಯನ್ನು ಹೈ ಆಗಿಟ್ಕೊಳ್ಳಿಕ್ಕೆ ಮ್ಯೂಸಿಕ್ ಕೇಳೋದು ಹಾಗೆ ಡ್ಯಾನ್ಸ್ ಮಾಡೋದು. ನೀವು ನೋಡಿ, ಯಾವಾಗ ತುಂಬಾ ಲೋ ಫೀಲ್ ಆಗ್ತಾ ಇರ್ತೀರಿ ಆವಾಗ ಒಂದು ಒಳ್ಳೆ ರಾಕ್ ಸಾಂಗ್ ಹಾಕಿ ಜಸ್ಟ್ ನಿಮ್ಗೆ ಇಷ್ಟ ಬಂದಂಗೆ ಕುಣೀರಿ. ನಿಮ್ಮ ಲೋ ಮೂಡ್ ಹೋಗಿ ತುಂಬಾ ಖುಷಿ ಖುಷಿ ಅನ್ಸುತ್ತೆ ನಿಮಗೆ. ಕೆಲವೊಂದು ಮೆಡಿಟೇಷನ್ ಸೆಂಟರ್ಗಳಲ್ಲಿ ಕೂಡ ಮೆಡಿಟೇಷನ್ ಮಾಡಿ ಆದ್ಮೇಲೆ ಮ್ಯೂಸಿಕ್ ಹಾಕಿ ನಿಮಗೆ ಇಷ್ಟ ಬಂದ ಹಾಗೆ ಕುಣೀರಿ ಅಂತ ಹೇಳ್ತಾರೆ. ಹೀಗೆ ಕುಣಿತಾ ಕುಣಿತಾ ನಿಮ್ಮ ಬಾಡಿ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ಎಲ್ಲಾ ಇಮೋಷನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಈ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡೋದು ಕೂಡ ಒಂದು ಥೆರಪಿ ಆಗಿದೆ. ಈ ಮೆಥಡ್ ಇಂದ ಕೂಡ ನಿಮ್ಮ ಫ್ರೀಕ್ವೆನ್ಸಿಯನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ಇನ್ನು ಆದಷ್ಟು ಎಲ್ಲಿ ಟೈಮ್ ಸಿಕ್ಕುತ್ತೆ ನಿಮಗೆ ಆಗ ನೇಚರಲ್ಲಿ ಟೈಮ್ ಕಳೀರಿ. ಪಾರ್ಕಿಗೆ ಹೋಗಿ ವಾಕ್ ಮಾಡಿ, ಹಾಗೆ ಪ್ರತಿಯೊಂದು ಗಿಡ, ಮರ, ಬಳ್ಳಿ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ. ಪ್ರತಿಯೊಂದು ಮರದ ಎಲೆಗೂ ಒಂದೊಂದು ಶೇಪ್ ಇದೆ, ಒಂದೊಂದು ಕಲರ್ ಇದೆ. ಅದನ್ನು ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೇನೆ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಇದು ಇನ್ನೊಂದು ಮೆಥಡ್ ಆಗಿದೆ ನಿಮ್ಮ ಫ್ರೀಕ್ವೆನ್ಸಿಯನ್ನು ಹೈ ಆಗಿ ಇಟ್ಕೊಳ್ಳಕ್ಕೆ. ಇನ್ನು ಇನ್ನು ಕೆಲವರಿಗೆ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡೋದ್ರಿಂದ ಕೂಡ ಫ್ರೀಕ್ವೆನ್ಸಿಯನ್ನು ಹೈ ಆಗಿ ಇಟ್ಕೊಳ್ಬಹುದು. ಯೋಗ ಮಾಡ್ಕೊಂಡು ತಮ್ಮನ್ನು ತಾವು ಫಿಟ್ ಆಗಿ ಇಟ್ಕೊಳ್ಳೋದು ಕೂಡ ಒಂಥರ ಖುಷಿ ಕೊಡುತ್ತೆ. ಹಾಗೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು,
ಶಾಪಿಂಗ್ ಮಾಡೋದು, ಇನ್ನು ಕೆಲವರಿಗೆ ರೈಡಿಂಗ್ ಹೋಗುದು. ಇದರಲ್ಲಿ ಯಾವುದು ನಿಮಗೆ ಆಗಿಲ್ಲ ಅಂದ್ರೆ, ನನಗೆ ಪಾರ್ಕಿಗೆ ಹೋಗಕ್ಕೆ ಹತ್ತಿರ ಇಲ್ಲ, ಕನ್ವಿನಿಯೆಂಟ್ ಇಲ್ಲ ಅಂದ್ರೆ, ನೀವು ಸಿಂಪಲ್ ಆಗಿ ಮೆಡಿಟೇಷನ್ ಮಾಡ್ಕೊಳ್ಬೋದು. ಮೆಡಿಟೇಷನ್ ಮಾಡಕ್ಕೂ ಆಗಿಲ್ಲ ಅಂದ್ರೆ, ಬೆಳಿಗ್ಗೆ ಮತ್ತೆ ರಾತ್ರಿ ರೆಗ್ಯುಲರ್ ಆಗಿ ಡೀಪ್ ಬ್ರೀತ್ ಇನ್ ಎಕ್ಸರ್ಸೈಸ್ ಮಾಡ್ಕೊಳ್ಬೋದು. ಡೀಪ್ ಆಗಿ ಬ್ರೀತ್ ಇನ್ ಮಾಡ್ಕೊಂಡು ಓಂಕಾರದ ಉಚ್ಚಾರಣೆ ಮಾಡ್ತಾ ಉಸಿರಾಟವನ್ನು ಬ್ರೀತ್ ಔಟ್ ಮಾಡ್ಕೊಳ್ಬೋದು. ಇದು ಕೂಡ ಒಂದು ಒಳ್ಳೆಯ ಮೆಥಡ್ ಮತ್ತೆ ಸಿಂಪಲ್ ಆಗಿರುವ ಮೆಥಡ್. ನಿಮ್ಮನ್ನು ನೀವು ಹೈ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡ್ಕೊಳ್ಬೋದು. ನಾನು ಹೈ ಫ್ರೀಕ್ವೆನ್ಸಿಯಲ್ಲಿ ಇರ್ಲಿಕ್ಕೆ ನಂದು ಮೆಡಿಟೇಷನ್ ಮತ್ತೆ ಬ್ರೀತ್ ಇನ್ ಬ್ರೀತ್ ಔಟ್ ಎಕ್ಸರ್ಸೈಸ್, ಹಾಗೆ ನನ್ಗೆ ಇಷ್ಟ ಆಗಿರೋ ಮ್ಯೂಸಿಕ್ ಕೇಳ್ತೀನಿ. ಮತ್ತೆ ಎಲ್ಲಿ ಟೈಮ್ ಸಿಕ್ಕುತ್ತೆ ಅಲ್ಲಿ ಆದಷ್ಟು ನಾನು ಪಾರ್ಕಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಂದ್ರೆ ಅಲ್ಲೇ ಹೋಗಿ ಕೆಲಸ ಮಾಡ್ತೀನಿ, ಲ್ಯಾಪ್ಟಾಪ್ ಸಮೇತ ಕೊಂಡೋಗಿ ಅಲ್ಲೇ ಕೆಲಸ ಮಾಡ್ತೀನಿ. ನನಗೆ ತುಂಬಾ ಜನ ಫ್ರೆಂಡ್ಸ್ ಹೇಳ್ತಾರೆ, ನಿನ್ನ ನೋಡುವಾಗ್ಲೇ ಒಂಥರ ತುಂಬಾ ಹೈ ವೈಬ್ರೇಷನ್ ಇರೋ ತರ ಫೀಲ್ ಆಗುತ್ತೆ ಅಂತ. ನೀನು ತುಂಬಾ ಪಾಸಿಟಿವ್ ಆಗಿ, ತುಂಬಾ ಕೂಲ್ ಆಗಿ, ಕಾಮ್ ಆಗಿ ಇರುತ್ತೆ ಅಂತ ತುಂಬಾ ಜನ ಹೇಳಿದ್ದಾರೆ ಫ್ರೆಂಡ್ಸ್. ಫೈನಲ್ ಆಗಿ ಏನ್ ಹೇಳ್ಬೋದಂದ್ರೆ, ನಿಮ್ಮ ಫ್ರೀಕ್ವೆನ್ಸಿಯನ್ನು ಹೈ ಆಗಿ ಇಟ್ಕೊಳ್ಳಿಕ್ಕೆ ನಿಮಗೆ ಏನು ಇಷ್ಟ ಅದನ್ನು ಮಾಡಿ. ಆಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಹೈ ಫ್ರೀಕ್ವೆನ್ಸಿಯನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ಸಿಗ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.